ಕೇಂದ್ರ ಪ್ರಾರಂಭಿಸಿದ ಸರ್ಕಾರಕ್ಕೆ, ಗೋವಿನಜೋಳ ಖರೀದಿ ಮಾಡದ ಸರ್ಕಾರಕ್ಕೆ ಏನೇ ಬರಲಿ ಶಿಸ್ತು, ಶಾಂತಿ, ಹಸಿರೆ. 10 ರಿಂದ 12 ಲಕ್ಷ ಮೆಟ್ರಿಕ್ ಟನ್ ಅನ್ನ ಗೋವಿನಜೋಳ ಬೆಳೆದಿದ್ರು ಕೂಡ ಸರ್ಕಾರ ಕೇವಲ ರೈತರಿಗೆ 5 ಕ್ವಿಂಟಲ್ 12 ಕ್ವಿಂಟಲ್ ಅಷ್ಟನ್ನ ಖರೀದಿ ಮಾಡಬೇಕು ಅನ್ನೋಂಥದ್ದನ್ನ ಎಕರೆಗೆ ಈಗ ನಿರ್ದೇಶನ ಕೊಟ್ಟಿದ್ದನ್ನ ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾವೇರಿ ಜಿಲ್ಲೆ ಖಂಡಿಸ್ತೈತಿ. ನಾವು ಸತತವಾಗಿ 8 ದಿವಸ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ನಾವು ಧರಣಿ ಮಾಡಿದ್ವಿ. ಅದರ ಪ್ರಯುಕ್ತ ಸರ್ಕಾರ ನಮ್ಮ ಕಡೆ ಏನಾರ ಕಣ್ ತೆಗಿತೈತೇನೆ ಅಂತೇಳಿ ಈವರೆಗೂ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಬಂದು ಅದನ್ನು ಪ್ರಶ್ನೆ ಮಾಡಿ ಈ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡದೇ ಇರೋದ್ರಿಂದ ನಾವು ಈಗ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೆದ್ದಾರಿಗೆ ಹೋಗಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದನ್ನು ನಿರ್ಧಾರ ಮಾಡೇವಿ. ಇದರ ಪ್ರಯುಕ್ತ ಇವತ್ತು ಈ ವಾಹನವನ್ನು ಚಾಲನೆ ಮಾಡ್ತಾ ಇದ್ದೇವೆ. ಎಲ್ಲ ಪ್ರತಿಯೊಬ್ಬ ಗೋವಿನಜೋಳ ಬೆಳೆದಂಥ ರೈತರಿಗೆ ನೀವು 8ನೇ ತಾರೀಕಿಗೆ ಏನು ಬಂದ್ ಕರೆ ಕೊಟ್ಟೈತಿ, ಹೆದ್ದಾರಿ ಮುಂದೆ ನಾವು ಕರೆ ಕೊಟ್ಟೇವಿ. ಅದಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆದಾಗ ಬರಬೇಕು, ಈ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ತಮ್ಮ ವಾಹನಗಳ ಮುಖಾಂತರ ನೀವು ಹೆದ್ದಾರಿಗೆ ಬರಬೇಕು ಅಂತೇಳಿ ಇದ್ರ ಮುಖಾಂತರ ನಮ್ಗೆ ಬೇಡಿಕೆ ಏನಿಷ್ಟ 2400 ಬೆಂಬಲ ಬೆಲೆಯಲ್ಲಿ ಘೋಷಣೆ ಆಗೈತಿ. ರಾಜ್ಯ ಸರ್ಕಾರ ಅದಕ್ಕೆ 600 ರೂಪಾಯಿ ಸಹಾಯಧನ ಕೊಟ್ಟು 3000 ರೂಪಾಯಿಗೆ ಖರೀದಿ ಮಾಡಬೇಕು ಮತ್ತು ಹೆಸ್ಕಾಂ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಖರೀದಿ ಕೇಂದ್ರ ಪ್ರಾರಂಭಿಸಿದ ಸರ್ಕಾರಕ್ಕೆ, ಗೋವಿನಜೋಳ ಖರೀದಿ ಮಾಡದ ಸರ್ಕಾರಕ್ಕೆ ಏನೇ ಬರಲಿ ಶಿಸ್ತು, ಶಾಂತಿ, ಹಸಿರೆ. 8ನೇ ತಾರೀಕಿಗೆ ಗೋವಿನಜೋಳ ಖರೀದಿ ಕೇಂದ್ರದ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ಬಂದ್ ಅಂತ ನಾವೇನು ಕರೆ ಕೊಟ್ಟಿದ್ವಿ, ಆ ಕರೆ ನಿಮಿತ್ತ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ ನಮ್ಮೆಲ್ಲ ರೈತ ಮುಖಂಡರನ್ನ ಇಲ್ಲಿ ಕರೆಸಿ ಇಷ್ಟ ತನಕ ಸುದೀರ್ಘವಾಗಿ 1.5 ತಾಸು ಮಾತಾಡಿದ್ವಿ. ಮಾತಾಡಿದ್ದ ಔಟ್ಪುಟ್ ಏನಪ್ಪ, ರಿಸಲ್ಟ್ ಏನಪ್ಪ ಅಥವಾ ಉತ್ತರ ಏನಪ್ಪ ಅಂದ್ರೆ 0. ಒಟ್ಟು ರೋಡಿಗೆ ಹೋಗ್ಬೇಡ್ರಿ, ಹೋರಾಟ ಮಾಡಬೇಡ್ರಿ, ಸರ್ಕಾರ ನಿಮ್ಮ ಪರ ಐತಿ ಅಂತ ಹೇಳಿದ್ರು. ನಾವು ಏನು ಒಮ್ಮೆ ಹೇಳೇವಿ, ಅದಕ್ಕೆ ಸ್ಟಿಕಾನ್ ಅದಾವಿ. ನಾವು ಈಗೂ ಆ 8ನೇ ತಾರೀಕಿನ ಒಳಗೆ ನಮ್ಮ ಬೇಡಿಕೆ ಏನೈತಲ್ಲ ಅದು ಈಡೇರ ಮಟ್ಟ ನಾವು ಹೋರಾಟ ಮಾಡ್ರ. ನಮ್ಮ ಬೇಡಿಕೆನು 2400 ರೂಪಾಯಿ ರಾಜ್ಯ ಸರ್ಕಾರದ MSP ರೇಟ್, ರಾಜ್ಯ ಸರ್ಕಾರದ 600 ರೂಪಾಯಿ ಪ್ರೋತ್ಸಾಹನ 3000 ರೂಪಾಯಿ ರೇಟ್ ಮಾಡಿರಿ. ಅಟ್ಲೀಸ್ಟ್ ಒಬ್ಬ ರೈತಗೆ 100 ಚೀಲ ಖರೀದಿ ಮಾಡಿರಿ ಅನ್ನೋದಿಟ್ಟವಿ. ಅಷ್ಟು ಮತ್ತು ಎಲ್ಲ ತಾಲೂಕಾ ಕೇಂದ್ರದಾಗ ಖರೀದಿ ಕೇಂದ್ರ ತೆಗೀರಿ ಅಂತೇಳಿ ಈ 3 ಡಿಮಾಂಡ್ ಇಟ್ಟವಿ. ಈ 3 ಪ್ರಕಾರ ಆಯ್ತು ಅಂದರೆ ನಾವು ಹೋರಾಟನ ಅವತ್ತು ಕೈ ಬಿಡಾಕ್ತಾ ಇರೋದವಿ, ಇವತ್ತು ಕೈ ಬಿಡಾಕ್ತೇವೆ. ಮತ್ತು ಅದೇ ಹಠ ಮುಂದುವರಿಸಿದ್ರೆ ನಾವಂತೂ ಹೋರಾಟ ಮಾಡೋದು ಸತ್ಯ. ಅವತ್ತು ಹೆದ್ದಾರಿಗೆ ಬಂದೇ ತೀರ್ತೀವಿ. ಇಡೀ ಜಿಲ್ಲಾದ್ಯಂತ ಜನರನ್ನ ಜಾಗೃತಿ ಮಾಡೇವಿ. ಈಗ ಚಾಲನೆ ಕೊಡ್ತೇವೆ. ಎಲ್ಲರಿಗೂ ಹೆಚ್ಚು ನಾವು ಪ್ರಚಾರ ಮಾಡಿ ಹೆಚ್ಚೆಚ್ಚು ಜನನ್ನ ನಾವೀಗಾಗಲೇ ಪಾಂಪ್ಲೆಟ್ಸ್ ಮಾಡ್ಕೊಂಡು ರೆಡಿ ಮಾಡೇವಿ. ಈ ರೀತಿ ಎಲ್ಲ ರೆಡಿ ಇಟ್ಕೊಂಡವಿ. ಇಡೀ ಒಂದು 25-30 ಸಾವಿರ ಗಂಟಲೆ ಇವನ್ನ ಪ್ರಿಂಟ್ ಮಾಡೇವಿ. ಇವನ್ನೆಲ್ಲ ತಗೊಂಡು ಹಳ್ಳಿಗೆ ಹೋಗಿ ಜನರನ್ನ ಅಲ್ಲಿ ತಂದು ನಾವು ಹೆದ್ದಾರಿ ಬಂದ್ ಮಾಡೋದು ನಿಶ್ಚಿತ ಮತ್ತು ಸತ್ಯ. ನಮ್ಮ ಹೋರಾಟ ಜಯ ಸಿಗಮಟ್ಟ ನಾವು ಅಲ್ಲೇ ಮಲಗ್ತೇವೆ. ಹಾವೇರಿ ಜಿಲ್ಲಾ ರೈತ ಸಂಘ 8/12ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡೋದು ನಿರ್ಧಾರ ಮಾಡಿದ್ದೇವೆ. ಇಂದು ನಾವು DC ಜೊತೆಗೆ ನಡೆದಂಥ ಮಾತುಕತೆ ಫಲಪ್ರದವಾಗಿಲ್ಲ. ರೈತರ ಬವಣೆಗೆ ಯಾವುದೇ ಸರ್ಕಾರಗಳಾಗಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ಪಂದನೆ ಮಾಡಿಲ್ಲ ಮತ್ತು ಪ್ರತಿನಿಧಿಗಳು ಏನಿದ್ದಾರೆ ಅವರು ಸಹಿತ ಯಾವುದೇ ರೀತಿಯ ಸಹಾಯಕ್ಕೆ ಬಂದಿಲ್ಲ. ಅಷ್ಟೇ ಆದ ಕಾರಣ ನಾವು ಇಡೀ ಜಿಲ್ಲಾದ್ಯಂತ ಎಲ್ಲ ರೈತ ನಾಯಕರು, ರೈತ ಪ್ರತಿನಿಧಿಗಳು ಮತ್ತು ರೈತ ಅನ್ನದಾತ ಬಂಧುಗಳಿಗೆ ಸಂಪರ್ಕ ಮಾಡ್ತೇವೆ. ವಿವಿಧ ಸಂಘಟನೆಗಳ ಜೊತೆಗೆ ಸಂಪರ್ಕ ಮಾಡ್ತೇವೆ. ಮಠಾಧೀಶರ ಮತ್ತು ವಕೀಲರ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ, ಕನ್ನಡ ಪರ ಸಂಘಟನೆಗಳ ಒಂದು ಸಹಾಯವನ್ನು ಪಡೆದುಕೊಂಡು ಅವರಿಗೂ ಸಹಿತ ಬೆಂಬಲ ಸೂಚಿಸುವಂತೆ ನಾವು ಕೇಳ್ಕೊಳ್ತೇವೆ. ಮತ್ತು ನಮ್ಮ ಹೋರಾಟ ಇದು ಡಿಸೆಂಬರ್ 8ನೇ ತಾರೀಕು ನಿರ್ಧಾರವಾಗಿದೆ. ಆ ನಿರ್ಧಾರ ಹಿಂದಕ್ಕೆ ಸರಿಯುವಂಥ ಪ್ರಮೇಯ ಇಲ್ಲ. ಮತ್ತು ಇನ್ನೂ 4 ದಿನ ಇದೆ. ಈ 4 ದಿನದಲ್ಲಿ ಏನಾದರೂ ಸರ್ಕಾರ ಎಚ್ಚೆತ್ತು ಮತ್ತು ಇಲಾಖೆಗಳ ಮೂಲಕ ನಮಗೆ ಸೂಕ್ತವಾದಂಥ ರೀತಿಯ ಭರವಸೆ ಅಥವಾ ಒಂದು ಆದೇಶವನ್ನು ನೀಡಿದ್ದೆ ಆದರೆ ಆ ಆದೇಶಕ್ಕೆ ಅನುಗುಣವಾಗಿ ನಾವು ಹಿಂದಕ್ಕೆ ಪಡೆಯುತ್ತೇವೆ.
ಬ್ಯಾಡಗಿ ಶಾಸಕರು ನಿನ್ನೆಗೆ ಬಿಜೆಪಿಯವರು ಹೇಳಿಕೊಟ್ಟಕ್ಕೆ ರೈತ ಸಂಘಟನೆಯವರು ಕೂತ್ಕೊಂತಾರ, ಅವ್ರು ಪ್ರಚೋದನೆ ಮಾಡಕತ್ತಾರ ಅಂತಾರಲ್ಲ, ಇದಕ್ಕೆ ತಮ್ಮ ಉತ್ತರ? ನೋಡ್ರಿ, ಅವ್ರು ಮಾತಾಡ್ತಾರ ಅಂದ್ರೆ ಅದಕ್ಕೆ ಉತ್ತರ ಕೊಡೋದು, ಅವ್ರು ಮಾತಾಡಿದಕ್ಕೆ ನಾವು ಉತ್ತರ ಕೊಡೋದು ಅಷ್ಟು ಸರಿಯಾಗಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ಇನ್ನೂ ಶಾಸಕರಾದರೂ ಸಂಘಟನೆ ಬಗ್ಗೆ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಅನಿಸ್ತತಿ. ನಾವು ಯಾವುದೇ ಒಂದು ಪಕ್ಷದ ಪರ ಅಲ್ಲ, ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ. ನಾವು ಅದ್ರಾಗಿರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಏನೇನು ಕೆಲಸ ಮಾಡಬೇಕು ಅಂತ ನಾವು ಮನವಿ ಹಾಕೀವಿ. ಇಬ್ಬರು ಉಸ್ತುವಾರಿ ಸಚಿವರು ಬಂದಾಗ, MP ಬಂದಾಗ ಇಬ್ಬರಿಗೆ ಏನೇನು ಪ್ರಶ್ನೆ ಮಾಡಬೇಕು ನಾವು ಮಾಡೇವಿ. ಬಟ್ ಈ ರೈತನ ಗೋವಿನ ಜೋಳ ಖರೀದಿಯಾಗೂ ರಾಜಕೀಯ ಮಾಡಕ್ಕೆ ಹೋಗ್ತಾರಲ್ಲ, ಅದು ಭಾಳ ಅಸಹ್ಯ ಅನಿಸ್ತತಿ. ಅದನ್ನು ಕೈ ಬಿಡಬೇಕು, ರೈತನ ನೆರವಿಗೆ ಬರೋಕ್ಕೆ ವಿಚಾರ ಮಾಡ್ಬೇಕು ಶಾಸಕರು. ಅದನ್ನು ಬಿಟ್ಟು ಏನೇನೋ ಉಡಾಫೆ ಉತ್ತರ ಕೊಟ್ಟರೆ ನಾಳೆ ಅವರಿಗೆ ಜನರು ಉತ್ತರ ಕೊಡ್ತಾರೆ, ನಾನಲ್ಲ. ಬ್ಯಾಡಗಿ ಶಾಸಕರು ನಿನ್ನೆಗೆ ಬಿಜೆಪಿಯವರು ಹೇಳಿಕೊಟ್ಟಕ್ಕೆ ರೈತ ಸಂಘಟನೆಯವರು ಕೂತ್ಕೊಂತಾರ, ಅವ್ರು ಪ್ರಚೋದನೆ ಮಾಡಕತ್ತಾರ ಅಂತಾರಲ್ಲ, ಇದಕ್ಕೆ ತಮ್ಮ ಉತ್ತರ? ನೋಡ್ರಿ, ಅವ್ರು ಮಾತಾಡ್ತಾರ ಅಂದ್ರೆ ಅದಕ್ಕೆ ಉತ್ತರ ಕೊಡೋದು, ಅವ್ರು ಮಾತಾಡಿದಕ್ಕೆ ನಾವು ಉತ್ತರ ಕೊಡೋದು ಅಷ್ಟು ಸರಿಯಾಗಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ಇನ್ನೂ ಶಾಸಕರಾದರೂ ಸಂಘಟನೆ ಬಗ್ಗೆ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಅನಿಸ್ತತಿ. ನಾವು ಯಾವುದೇ ಒಂದು ಪಕ್ಷದ ಪರ ಅಲ್ಲ, ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ. ನಾವು ಅದ್ರಾಗಿರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಏನೇನು ಕೆಲಸ ಮಾಡಬೇಕು ಅಂತ ನಾವು ಮನವಿ ಹಾಕೀವಿ. ಇಬ್ಬರು ಉಸ್ತುವಾರಿ ಸಚಿವರು ಬಂದಾಗ, MP ಬಂದಾಗ ಇಬ್ಬರಿಗೆ ಏನೇನು ಪ್ರಶ್ನೆ ಮಾಡಬೇಕು ನಾವು ಮಾಡೇವಿ. ಬಟ್ ಈ ರೈತನ ಗೋವಿನ ಜೋಳ ಖರೀದಿಯಾಗೂ ರಾಜಕೀಯ ಮಾಡಕ್ಕೆ ಹೋಗ್ತಾರಲ್ಲ, ಅದು ಭಾಳ ಅಸಹ್ಯ ಅನಿಸ್ತತಿ. ಅದನ್ನು ಕೈ ಬಿಡಬೇಕು, ರೈತನ ನೆರವಿಗೆ ಬರೋಕ್ಕೆ ವಿಚಾರ ಮಾಡ್ಬೇಕು ಶಾಸಕರು. ಅದನ್ನು ಬಿಟ್ಟು ಏನೇನೋ ಉಡಾಫೆ ಉತ್ತರ ಕೊಟ್ಟರೆ ನಾಳೆ ಅವರಿಗೆ ಜನರು ಉತ್ತರ ಕೊಡ್ತಾರೆ, ನಾನಲ್ಲ. ಲಿಂದನೂ ಅತಿವೃಷ್ಟಿ ಪರಿಹಾರ ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರಿಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾವೇರಿ ಜಿಲ್ಲೆ ಘಟಕ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿದ್ವಿ. ಜಿಲ್ಲಾ ಕೇಂದ್ರದಲ್ಲಿ DC ಕಚೇರಿ ಮುತ್ತಿಗೆ ಹಾಕಿ ಹೋರಾಟವನ್ನು ಮಾಡಿದ್ವಿ. ಭಾಳ ಮಾಡಿ ಈ 8ನೇ ತಾರೀಕು ಮೊಟ್ಟೆಬಿನ್ನೂರು ಹತ್ರ ಪ್ರಬಲವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ. ತೀರ್ಮಾನ ಆಗೈತಿ. ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಮಾತುಕತೆ ಕರೆದಿದ್ರು, ಅದು ಫಲಪ್ರದ ಆಗಿಲ್ಲ. ಬಹುತೇಕ ನಮ್ಮ ಆಳ್ತಕ್ಕಂಥ ಶಾಸಕರು ಮಂತ್ರಿಗಳು ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ, ಬೆಳೆ ಬಗ್ಗೆ, ನೀರಿನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾಳೆ 8ನೇ ತಾರೀಕಿಂದ ಹೊರಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಗೆ ನಿಮ್ಮ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡೋದು ಯಾವಾಗ ಮತ್ತು ಎಷ್ಟು ಕ್ವಿಂಟಲ್ ಎಷ್ಟು ಟನ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕು ಅಂತೇಳಿ ಹೆದ್ದಾರಿ ಬಂದು ಕರೆ ಕೊಟ್ಟವಿ. 8ನೇ ತಾರೀಕಿನ ದಿವಸ ಮೊಟ್ಟೆಬಿನ್ನೂರು ಹತ್ರ ಪ್ರಬಲವಾದಂಥ ಹೋರಾಟವನ್ನು ಮಾಡ್ತೀವಿ. ನಾವು ರೈತ ನ್ಯಾಯ ಸಿಗದ ಹೊರತು ಆ ಚಳವಳಿಯನ್ನು ವಾಪಸ್ ತೆಗೆಯೋದಿಲ್ಲ. ಒಂದು ವೇಳೆ ನಮ್ಮ ಮೇಲೆ ಏನಾದರೂ ಪೊಲೀಸರು ಬಿಟ್ಟು ಬಂಧನಕ್ಕೆ ಒಳಪಡಿಸಿದ್ರೆ ನಾವು ಅರೆಸ್ಟ್ ಹಾಕೋ ತಯಾರಿದಾಗ ಅದಕ್ಕೆಲ್ಲ ಹೆದರೋದಿಲ್ಲ.